ಕಾರಣಕ್ಕೂ ಓಡಾಡ್ಲಿಕ್ಕೆ ಆಗಲ್ಲ, ರಿಪ್ಲೇಸ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಲೈಫ್ ಟೈಮ್ ಇಷ್ಟೇ ನೀವು ಅಂತ ಕೂಡ ಹೇಳಿದ್ರು. ಸ್ಟಾರ್ಟಿಂಗ್ ಬಂದಾಗ ನನಗೂ ಏನು ಅಷ್ಟೊಂದು ನಂಬಿಕೆ ಇರಲಿಲ್ಲ ಸರ್. ಬಟ್ ಇಲ್ಲ ಬಂದು ನಾನು 1 ತಿಂಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಹಿಪ್ ಜಾಯಿಂಟ್ ಮೂವ್ಮೆಂಟು, ನಾನು ಪ್ಯಾಂಟ್ ಹಾಕ್ಲಿಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವತ್ತು ನಾನು ಪ್ಯಾಂಟ್ ಹಾಕೊಂಡು ಎಲ್ಲಿ ಬೇಕಾದ್ರೂ ಓಡಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ಅವ್ರು ಕೊಡ್ತಾ ಇರತಕ್ಕಂಥ ಟ್ರೀಟ್ಮೆಂಟು, ಅವರು ಏನು ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಅದರಿಂದ ನನಗೆ ಅನಿಸ್ತಾ ಇರೋ ಪ್ರಕಾರ, ಸೆಲ್ಫ್ ಕಾನ್ಫಿಡೆಂಟ್ ಪ್ರಕಾರ ಹೇಳ್ಬೇಕಂದ್ರೆ 75% ನಾನು ಕ್ಯೂರ್ ಆಗಿದ್ದೀನಿ ಸರ್. ನಿಮಗೆ ಯಾವುದೇ ತರ ಪೇನ್ ಇರ್ಬೋದು, ಫ್ರೋಜನ್ ಶೋಲ್ಡರ್ ಇದೆಯಾ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆಯಾ, ಮಂಡಿ ನೋವಿದೆಯಾ, ಯಾವುದೇ ರೀತಿ ನೋವಿದ್ರು ನಮ್ಮ ಹತ್ರ ಯಾವುದೇ ರೀತಿ ಇಂಜೆಕ್ಷನ್, ಮಾತ್ರೆ, ಟ್ಯಾಬ್ಲೆಟ್, ಆಪರೇಷನ್ ಅಂತೂ ಮೊದಲೇ ಮಾಡೋದಿಲ್ಲ. ನ್ಯಾಚುರಲ್ ಥೆರಪಿ ಮತ್ತು ನಾಡಿ ಸೆಟ್ಟಿಂಗ್ ಮೂಲಕ ನಿಮ್ಮನ್ನ 100% ವಾಸಿ ಮಾಡಿ ಕೊಡುತ್ತೇವೆ. ನಮಸ್ಕಾರ ವೀಕ್ಷಕರೇ, ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ಫಸ್ಟ್ ಅಡ್ರೆಸ್ ಹೇಳ್ಬಿಡ್ತೀನಿ. ನಮ್ಮ ಕಂಪ್ಲೀಟ್ ಕ್ಯೂರ್ ಏನಿದೆಯಲ್ಲ ಡಿವೈನ್ ಹೀಲಿಂಗ್ ಸೆಂಟರ್ ಬನಶಂಕರಿ ಟೆಂಪಲ್ ಹತ್ರ ಮಾಡಿರೋದು. ದೇವಸ್ಥಾನದ ಹತ್ರ ಇಳ್ಕೊಂಡ್ ಬಿಟ್ರೆ ಬಸ್ ಸ್ಟಾಪ್ ಅಲ್ಲಿ ಅಥವಾ ಮೆಟ್ರೋ ಸ್ಟೇಷನ್ ಅಲ್ಲಿ ಕೆಳಗಡೆ ಒಂದ್ ಚೂರ್ ಮುಂದೆ ಬಂದ್ರೆ ಮೆಟ್ರೋ ಪಿಲ್ಲರ್ ನಂಬರ್ 40 ಎದುರುಗಡೆ ಬಿಲ್ಡಿಂಗ್ ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ನಮ್ ಬೋರ್ಡ್ ಇದೆ ಕಂಪ್ಲೀಟ್ ಕ್ಯೂರ್ ಅಂತ. ಸರ್, ನಾಡಿ ಸೆಟ್ಟಿಂಗ್ ನ ವಿತೌಟ್ ಸರ್ಜರಿ, ವಿತೌಟ್ ಮೆಡಿಸಿನ್ ಕ್ಯೂರಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಗೆ ಸರ್ ಅದಲ್ಲ? ಫಸ್ಟ್ ಆಫ್ ಆಲ್ ನಾಡಿ ಸೆಟ್ಟಿಂಗ್ ಅಂತ ಈಗ ನಾವು ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಆ ಶಿವನ ಅನುಗ್ರಹ ನಮ್ಮ ಮೇಲೆ, ನಾನು ಸತತ ಆಧ್ಯಾತ್ಮದಲ್ಲಿರೋನು, ಈಗ್ಲೂ ಪರ್ಮನೆಂಟ್ ಶಿವನ್ ಭಕ್ತ ನಾನು. ಪಂಚ ಕೇದಾರ್ ಅಂತ ಗೂಗಲ್ ಅಲ್ಲಿ ನೀವು ಟೈಪ್ ಮಾಡಿ, ಅವಾಗ ಕೇದಾರ್ನಾಥ್, ಮಧ್ಯಮಹೇಶ್ವರು, ತುಂಗನಾಥ್, ರುದ್ರನಾಥ್, ಕಲ್ಪೇಶ್ವರ ಅಂತ 5 ಸ್ಥಾನ ಇದೆ. ಇದು ಮಹಾಭಾರತ ಕಾಲದಿಂದಲೂ ಇದೆ. ನೀವು ಗೂಗ್ಲಿಂಗ್ ಮಾಡಿ ನೋಡ್ಕೊಂಡು ನೋಡ್ರೆ ಅಲ್ಲೆಲ್ಲ ಸ್ಟೋರಿ ಬಂದ್ಬಿಡತ್ತೆ. ಅವಾಗಿನಿಂದಲೂ ಶಿವ ಇದ್ದಾನೆ ಅಂತ ಒಂದು ನಿಜವಾದ ಪ್ರೂಫ್ ಇರೋದ್ರಿಂದ ಅವ್ರ ಅನುಗ್ರಹ ಆದ್ಮೇಲೆ ನಾನು ಅಲ್ಲಿ ಹೋಗಿದ್ದಾಗ ಗೊತ್ತಾಗಿದ್ದು, ಇವೆಲ್ಲಾನು ಮಹಾಭಾರತ ಕಾಲದಿಂದಲೇ ಇದೆ ಅಂತ. ಅಲ್ಲಿ ಹೋಗಿ ಬಂದ ಮೇಲೆ ಯಾವುದೇ ರೀತಿ ನಾವು ಇಂಜೆಕ್ಷನ್ ಮಾತ್ರ ಬೇಕಾಗಿಲ್ಲ, ನ್ಯಾಚುರಲ್ ಥೆರಪಿ ಬಳಸ್ತೀವಿ. ಮತ್ತೆ ನಾಡಿ ಸೆಟ್ಟಿಂಗ್ ಅಂತ ಮಾಡ್ತೀವಿ. ಪ್ರತಿ ಸೋಮವಾರ ಮತ್ತೆ ಗುರುವಾರ ಈಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿ ಬರುತ್ತೆ. ಆ ನಾಡಿನ ನಾವು ಸೆಟ್ ಮಾಡೋದ್ರಿಂದ ವಾತ, ಪಿತ್ತ, ಕಫನ ಕಂಟ್ರೋಲ್ ಮಾಡಿ ಬಾಡಿನಲ್ಲಿ ಏನೊಂದು ವೇರಿಯೇಷನ್ಸ್ ಇರುತ್ತೆ, ರೋಗಕ್ಕೆ ಕಾರಣ ಆಗುತ್ತೋ ಅದೆಲ್ಲ ಅದನ್ನ ಸಪ್ರೆಸ್ ಮಾಡಿ ಈಕ್ವಲ್ ಮಾಡಿಬಿಟ್ಟು ಅದನ್ನ ಕ್ಯೂರ್ ಮಾಡಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ಈಗ ಸುಮಾರು ಪೇಷಂಟ್ಗಳು ನಮ್ಮ ಊರುಗಳಲ್ಲಿ ಪೇಷಂಟ್ಗಳು ಕ್ಯೂರ್ ಆಗಿದ್ದಾರೆ. ಇನ್ನ ಪ್ರತಿಯೊಂದು ಥೆರಪೀಸ್ ಅಂತ ಮಾಡ್ತೀವಿ. ಈಗ ಅಕ್ಯುಪಂಚರ್ ಅಂತ ಇರ್ಬೋದು, ಕಪ್ಪಿಂಗ್ ಅಂತ ಇರ್ಬೋದು, ಫುಡ್ ಥೆರಪಿ ಅಂತ ಇರ್ಬೋದು, ಆಯಿಲ್ ಥೆರಪಿ ಅಂತ ಇರ್ಬೋದು, ಮತ್ತೆ ಎಕ್ಸರ್ಸೈಸ್ ಅಂತ ಇರ್ಬೋದು. ಈ ತರ ಯಾವುದೇ ರೀತಿ ಸೈಡ್ ಇಫೆಕ್ಟ್ ಇಲ್ಲದೆ ಇರುವಂತಹ, ಇಂಜೆಕ್ಷನ್, ಮಾತ್ರೆ, ಆಪರೇಷನ್ ಇಲ್ಲದೆ ಇರುವಂತಹ ಥೆರಪಿಗಳನ್ನ ಬಳಸಿ ನಾವು ಕ್ಯೂರ್ ಮಾಡ್ತಾ ಇರೋದು. ಸ್ಪೈನಲ್ ಕಾರ್ಡ್ ಅಲ್ಲಿ ಸುಮಾರು ನಿಮಗೆ ಪೇಷಂಟ್ಗಳು ನಮ್ಗೆ ಬರ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅಪ್ಪರ್ ಪೋರ್ಷನ್ 3 ಭಾಗ ಮಾಡ್ತೀವಿ ಸ್ಪೈನಲ್ ಕಾರ್ಡ್ ಅಲ್ಲಿ. 3: ಅಪ್ಪರು, ಮಿಡಲ್, ಲೋವರು ಅಂತ. ಅಪ್ಪರ್ ಅಲ್ಲಿ ಸರ್ವೈಕಲ್ ಅಂತ ಕರಿತೀವಿ, ಮಿಡಲ್ ಒಂದು ಥೊರಾಸಿಕ್ ಅಂತ ಕರಿತೀವಿ, ಲೋವರ್ ಅಲ್ಲಿ ಲುಂಬಾರ್ ಅಂತ ಕರಿತೀವಿ. ಇದರಲ್ಲಿ ಏನೇನ್ ಪಾಸಿಬಿಲಿಟಿ ಇರುತ್ತೆ ಅಂತಂದ್ರೆ, ಡಿಸ್ಕ್ ಬಲ್ಜ್ ಆಗೋದು, ಮೂಳೆ ಸ್ವಲ್ಪ ಆ ಕಡೆ ಈ ಕಡೆ ಸರ್ಕೊಳ್ಳೋದು, ಅಥವಾ ನರ್ವ್ ಇರುತ್ತೆ, ಸ್ಪೈನಲ್ ನರ್ವ್, ಅದು ಕಾಂಪ್ರೆಷನ್ ಆಗೋದು ಇರುತ್ತೆ. ಆ ತರ ಪ್ರಾಬ್ಲಮ್ಗಳಿದ್ದಾಗ ಏನಾಗುತ್ತೆ, ಅಪ್ಪರ್ ಪೋರ್ಷನ್ ಅಲ್ಲಿ ಕಾಂಪ್ರೆಷನ್ ಅದು ಬಂದ್ಬಿಟ್ರೆ ಕೈನೇ ಎತ್ತಕ್ಕಾಗಲ್ಲ, ಊಟ ಮಾಡಕ್ ಆಗಲ್ಲ. ಇನ್ನ ಲೋವರ್ ಅಲ್ಲಿ ಸೊಂಟದ ಹತ್ರ ನಾವು ಲುಂಬಾರ್ ಅಂತ ಕರಿತೀವಿ, ಅದರಲ್ಲಿ ಕಾಂಪ್ರೆಷನ್ ಬಂದ್ಬಿಟ್ರೆ ಕಾಲ್ ಎತ್ತಕ್ಕಾಗಲ್ಲ, ನಡೆಯೋದಕ್ಕೆ ಆಗಲ್ಲ. ಆ ತರ ಸಮಸ್ಯೆಗಳೆಲ್ಲ ಇರುತ್ತೆ. ಅಲೋಪತಿನಲ್ಲಿ ಹೋದ್ರೆ ಲಕ್ಷ 5 ಲಕ್ಷ ಕೊಡು, 10 ಲಕ್ಷ ಕೊಡು ಅಂತ ಏನ್ ಅವ್ರವ್ರ ಇದು ಹಾಸ್ಪಿಟಲ್ ಇದು ಇರುತ್ತೋ ಅಷ್ಟು ಲ್ಯಾಕ್ಸ್ ಅಲ್ಲಿ ಚಾರ್ಜ್ ಮಾಡ್ತಾರೆ ಆಪರೇಷನ್ಗೆ. ನಾವು ಬರೀ ಸಾವಿರಗಳಲ್ಲಿ, ಲಕ್ಷ ಇರೋದು ಬರೀ ಥೌಸಂಡ್ಸ್ ಅಲ್ಲಿ ಚಾರ್ಜ್ ಮಾಡ್ಬಿಟ್ಟು ನಾವು ಕ್ಯೂರ್ ಮಾಡ್ತಾ ಇರೋದು. ಸಮಯ ಬೇಕಷ್ಟೇ, 1 ರಿಂದ 3 ತಿಂಗಳ ಟೈಮ್ ತಗೊಂತೀವಿ. ವಿದೌಟ್ ಆಪರೇಷನ್ ಯಾವುದೇ ರೀತಿ ಸ್ಪೈನ್ ಕಾರ್ಡ್ ಪ್ರಾಬ್ಲಮ್ ಇದ್ರೆ ಅದನ್ನ ನಾವು ಸರಿ ಮಾಡ್ತಾ ಇದ್ದೀವಿ. ಫ್ರೋಜನ್ ಶೋಲ್ಡರ್ ತುಂಬಾ ಈಸಿಯಾಗಿ ಮಾಡುವಂತದ್ದು ಒಂದಿದು. ಈ ತರ ಊಟ ಮಾಡಕ್ ಕೈ ಎತ್ತಕ್ಕಾಗಲ್ಲ ಅದು ಅಂತ ಇರತ್ತಲ್ಲ, ಅಕ್ಯುಪಂಚರ್ ಅಂತ ಥೆರಪಿ ಬರುತ್ತೆ. ತುಂಬಾ ಪೇನ್ ಇದ್ದು ಸ್ವೆಲ್ಲಿಂಗ್ ಆಗಿ ಇನ್ಫೆಕ್ಷನ್ ಏನಾದ್ರು ಆದ್ರೆ ಅದಕ್ಕೆ ನಾವು ಕಪ್ಪಿಂಗ್ ಅಂತ ಮಾಡ್ತೀವಿ. ಅದು ಇನ್ಫೆಕ್ಷನ್ ಎಲ್ಲ ರಿಮೂವ್ ಮಾಡ್ತೀವಿ. ಮತ್ತೆ ಆಯಿಲ್ ಕೊಟ್ಟಿರ್ತೀವಿ ಡೈಲಿ ಅಪ್ಲೈ ಮಾಡ್ಲಿಕ್ಕೆ. ಈ ತರ ಒಂದು 3 ಥೆರಪೀಸ್ ಬಳಸಿದ್ರೆ ಆಲ್ಮೋಸ್ಟ್ ನಾರ್ಮಲ್ ಆಗತ್ತೆ. ಯಾವುದೇ ರೀತಿ ನಿಮ್ಗೆ ಇಂಜೆಕ್ಷನ್ ಮಾತ್ರ ಬೇಕಾಗಿಲ್ಲ. ನೀ ಪೇನ್ ಬಂದ್ಬಿಟ್ಟು 3 ತರ ಕಾರಣಗಳಿರುತ್ತೆ. ಒಂದು, ಈ ಮಂಡಿಗೆ ಈ ತರ ಗ್ಯಾಪ್ ಇರುತ್ತೆ, ಒಂದ್ರ ಮಧ್ಯೆ ಒಂದು. ಅಪ್ಪರು ಮತ್ತೆ ಲೋವರು ಮಂಡಿದ ಏನ್ ಜಾಯಿಂಟ್ ಬರುತ್ತಲ್ಲ, ಆ ಜಾಯಿಂಟ್ ಈ ತರ ನೋಡಿ, ಈ ಗ್ಯಾಪ್ ನೀವು ಬೇಕಾದ್ರೆ ಝೂಮ್ ಮಾಡಿ ತಗೋಬಹುದು. ಈ ತರ ಇಷ್ಟು ಗ್ಯಾಪ್ ನಾರ್ಮಲ್ ಇರೋದನ್ನ ಸ್ವಲ್ಪ ಈ ತರ ಒಂದ್ ಕಡೆ ಗ್ಯಾಪ್ ಸರ್ಕೊಂಡ್ಬಿಟ್ಟು ಟಚ್ ಆಗ್ತಾ ಇರುತ್ತಲ್ವಾ, ನಡೆಯುವಾಗ ಇದು ಅಳಕದಾಗ ಆಗ್ತಾ ಇರುತ್ತೆ. ಅದು ಬೋನ್ ಪ್ರಾಬ್ಲಮ್ ಇದ್ರೆ ಅದನ್ನ ಸರಿ ಮಾಡ್ತೀವಿ. ಅಥವಾ ಮಂಡಿ ಗ್ಯಾಪ್ ಕರೆಕ್ಟ್ ಆಗಿದ್ಬಿಟ್ಟು ವೆರಿಕೋಸ್ ವೇನ್ ಬ್ಲಾಕೇಜ್ ಆಗ್ಬಿಟ್ಟು ಅದರಿಂದ ತುಂಬಾ ನೋವು ಬಂದು ಮಂಡಿ ನಡಿಯಕ್ ಆಗದೆ ಇರುವಂತ ಒಂದು ಸ್ಥಿತಿ ಬಂದಿರತ್ತೆ. ಆಮೇಲೆ ನಿಮಗೆ ಇನ್ಫೆಕ್ಷನ್ ಏನಾದ್ರೂ ಹೋಗುವಾಗ ತಾಗಿಸ್ಕೊಂಡಿರ್ತಾರೆ ಕಾಲಿಗೆ, ಮಂಡಿಗೆ, ಅದು ಇನ್ಫೆಕ್ಷನ್ ಆಗಿ ಊತ ಬಂದ್ಬಿಟ್ಟಿರತ್ತೆ ಮಂಡಿ. ಅದು ನಿಮಗೆ ಕಪ್ಪಿಂಗ್ ಅಂತ ಥೆರಪಿ ಇರುತ್ತೆ. ಆ ಕಪ್ಪಿಂಗ್ ಮಾಡಿ ಆ ಇನ್ಫೆಕ್ಷನ್ ಎಲ್ಲ ತೆಗೆದ್ಬಿಟ್ರೆ ಆಟೋಮೆಟಿಕ್ ಕ್ಲಿಯರ್ ಆಗತ್ತೆ. ಹೀಗೆ
ಹಲವಾರು ಕಾರಣಗಳಿಂದ ಯಾವುದೇ ರೀತಿ ಕಾರಣ ಇರ್ಬೋದು. ಇಲ್ಲಿ ಬಂದಾಗ ಫಸ್ಟ್ ಚೆಕಪ್ ಮಾಡ್ತೀವಿ. ಚೆಕಪ್ ಮಾಡಿಬಿಟ್ಟು ಆ ಎಲ್ಲ ಮಂಡಿದು ಏನಿದೆ ಯಾವುದೇ ರೀತಿ ನೋವು ಇದ್ರೂ ಕ್ಲಿಯರ್ ಮಾಡ್ತೀವಿ. ಈಗ ವೆರಿಕೋಸ್ ವೇನ್ ಅಂತಂದ್ರೆ ರಕ್ತದ ನಾಳಗಳು ಪಾದದಿಂದ ಹಿಡಿದು ತೊಡೆವರೆಗೂ ಗ್ರೀನ್ ಕಲರ್ ಅಲ್ಲಿ ಅಲ್ಲೆಲ್ಲೆಲ್ಲಿ ಗಂಟದ ತರ ಆಗಿ ಬ್ಲಾಕೇಜ್ ಆಗ್ತಾ ಇರುತ್ತೆ. ಅದು ಯಾವುದೇ ಅಲೋಪತಿ ಆಯುರ್ವೇದ ಯಾವುದೇ ಇಂಜೆಕ್ಷನ್ ಮಾತ್ರೆಗೆ ಇವನ್ ಆಪರೇಷನ್ಗೂ ಹೋಗಲ್ಲ. ಇಲ್ಲಿ ನಮ್ಮ ಹತ್ರನೇ ಹೋಗ್ತಾ ಇರೋದಕ್ಕೆ ಕಾರಣ ಆ ಶಿವನ ಅನುಗ್ರಹ. ಆ ಶಿವನ ಅನುಗ್ರಹದ ಮೇಲೆ ನಾಡಿ ಸೆಟ್ಟಿಂಗ್ ಮಾಡ್ತಾ ಇದೀವಿ, ಮತ್ತೆ ಕಪ್ಪಿಂಗ್ ಅಂತ ಮಾಡ್ಬಿಟ್ಟು ಅದೇನ್ ಬ್ಲಾಕೇಜ್ ಆಗಿರುತ್ತೋ, ಡೆಡ್ ಸೆಲ್ಸ್ ಇರುತ್ತಲ್ಲ, ಅದು ರಿಮೂವ್ ಮಾಡಿದಾಗ ರಕ್ತ ಸಂಚಾರ ಆಗತ್ತೆ. ಕೆಲವೊಂದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ ಹೇಳ್ತೀವಿ ಡೀಟೇಲ್ ಆಗಿ. ಸೊ ಅವ್ರಿಗೆ ಕಂಪಲ್ಸರಿ ಕೆಲವೊಂದು ವಾಕಿಂಗ್ ಆಗಿರ್ಬೋದು, ಇನ್ ಕೆಲವೊಂದು ಎಕ್ಸರ್ಸೈಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ನಾವು ಫುಡ್ ಕೊಡ್ತೀವಿ, ಗಂಜಿ ಪೌಡರ್ ಅದು. ಆ ಫುಡ್ ಕೊಟ್ಟಾಗ ಆ ಫುಡ್ ಇಂದ ಒಳಗಡೆ ಸ್ಟ್ರೆಂತ್ ಆಗಿ ಬ್ಲಾಕೇಜ್ ಎಲ್ಲ ಓಪನ್ ಆಗ್ಬಿಟ್ಟು ನರಗಳ ಸ್ಟ್ರೆಂತ್ ಬಂದು ಈ ವೆರಿಕೋಸ್ ವೇನು ಕಂಪ್ಲೀಟ್ ಕ್ಯೂರ್ ಆಗ್ತಾ ಇದೆ. ನಮಸ್ತೆ. ನಮಸ್ತೆ ಲೈಕ್ ನಿಮ್ಗೆ ಏನ್ ಪ್ರಾಬ್ಲಮ್ ಇತ್ತು ಸರ್? ಸರ್, ನನಗೆ ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಇತ್ತು ಸರ್. ಓಕೆ. ಅದು ರಿಪ್ಲೇಸ್ಮೆಂಟ್ ಹೇಳಿದ್ರು, ಎಲ್ಲೋದ್ರೂ ಹೇಳ್ತಾ ಇದ್ರು. ಸುಮಾರು ಒಂದು 5 ವರ್ಷದಿಂದ ಇದೆ ನನ್ನ ಪ್ರಾಬ್ಲಮ್. ಇದು ರಿಪ್ಲೇಸ್ಮೆಂಟೇ ಹೇಳಿದ್ರು. ಯಾವುದೇ ಬಟ್ ಫ್ರೆಂಡ್ ಕಡೆಯಿಂದ ಇದೊಂದು ಅಡ್ವೈಸ್ ಅಂತ ಸಿಕ್ತು. ಎಲ್ಲಾ ತರದ ಕ್ಲಿನಿಕ್ ಅಂತ ಅನ್ಕೊಂಡ್ ಬಂದೆ. ಸ್ಟಾರ್ಟಿಂಗ್ ಸುಮಾರು 1 ತಿಂಗಳು ನಾನು ಟ್ರೀಟ್ಮೆಂಟ್ ತಗೊಳ್ಳೋಷ್ಟೊತ್ತಿಗೆ ಒಂದು ಮುಕ್ಕಾಲ ಭಾಗ ನನಗೆ ಸ್ಯಾಟಿಸ್ಫೈಡ್ ಇದೆ ಸರ್. ಯಾವುದೇ ರೀತಿಯಾದಂತ ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ, ಆಪರೇಷನ್ ಇಲ್ಲ, ಒಂದು ಮಾತ್ರೆ ಕೂಡ ತಗೊಂಡಿಲ್ಲ ಸರ್ ಇದುವರೆಗೂ. ಬಟ್ ಎಲ್ಲೇ ಹೋದ್ರು ಹೇಳ್ತಾ ಇದ್ರು ರೀಪ್ಲೇಸ್ಮೆಂಟ್ ಮಾಡದಿದ್ದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಇದು ರೀಪ್ಲೇಸ್ಮೆಂಟ್ ಮಾಡಲೇಬೇಕು ಅಂತ. ಇದೇನು ನಾಡಿ ಸೆಟ್ಟಿಂಗ್ ಏನು ಮಾಡ್ತಾ ಇದಾರೆ, ಡಿವೈನ್ ನಾಡಿ ಸೆಟ್ಟಿಂಗು ಪ್ಲಸ್ ಎಕ್ಸಸೈಸು ಏನು ಮಾಡ್ತಾ ಇದಾರೆ, ಆದ್ರಿಂದ ನಾನು ಕಂಪ್ಲೀಟ್ ಆಗಿ ನನಗನ್ನಿಸ್ತಾ ಇರೋ ಪ್ರಕಾರ 75% ಕ್ಯೂರ್ ಆಗಿದ್ದೀನಿ ಸರ್. ಬಟ್ ಡಾಕ್ಟರ್ ನನಗೆ ಹೇಳಿದ್ರು 3 ತಿಂಗಳ ಟೈಮ್ ಹಿಡಿಯುತ್ತೆ ಅಂತ. ಬಟ್ ಒಂದೇ ತಿಂಗಳಿಗೆ ನಾನು 75% ರೆಡಿ ಆಗಿದ್ದೀನಿ ಸರ್, ನಾನೇ ಗ್ಯಾರಂಟಿ. ದಯವಿಟ್ಟು ಒಂದ್ಸತಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕ್ಲಿನಿಕ್ಗೆ ಬಂದು ಭೇಟಿಯಾಗಿ.